ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಜಮೀನು ವ್ಯಾಜ್ಯ ಕಷ್ಟಪಟ್ಟು ಏನೋ ಒಂದು ಮಾಡಬೇಕಲ್ಲ ಜೀವನದಲ್ಲಿ ಅಂಥೇಳಿ ಎಲ್ಲೋ ಒಂದು ಜಮೀನು ತೊಗೊಂಡ್ರೆ ಆಳಾದವ್ರು ಬಂದು ವ್ಯಾಜ್ಯ ಮಾಡಿ ಲಿಟಿಗೇಷನ್ ಮಾಡ್ಕೊಂಡು ನಂದು ಜಾಗ ಇಷ್ಟೇ. ಇದರಲ್ಲಿ ಹೈರಾಣಾಗಿಬಿಟ್ಟಿರ್ತೀರ. ಪಿತ್ರಾರ್ಜಿತ ಆಸ್ತಿ ತಂದೆ ಕೊಟ್ಟಿರ್ತಾರೆ, ಬಳುವಳಿ ತಗೊಳಪ್ಪ ಮಗನೇ ತಿನ್ಕೋ ಅಂಥೇಳಿ. ಅಲ್ಲೂ ಕೂಡ ತಕರಾರು, ತೊಂದರೆ. ನಿಮ್ಮದನ್ನು ನೀವು ನ್ಯಾಯಯುತವಾಗಿ ಆ ಜಮೀನನ್ನು ಮಾಡಬೇಕು ಅಥವಾ ಉತ್ತಬೇಕು, ಬೆಳಿಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇದ್ದರೂ ಕೂಡ ಹಾಳಾದವರು ನಿಮ್ಮನ್ನು ಯಾವುದೇ ರೀತಿಯಾಗಿ ಬಿಡೋದಿಲ್ಲ. ಇದೇ ತೊಂದರೆ, ಇದೇ ಟೆನ್ಷನ್ ಅಥವಾ ಇದೇ ಮಾನಸಿಕತೆಯಲ್ಲಿ ನೀವು ಕೊರಗುವಂಥ ಒಂದು ವ್ಯವಸ್ಥೆ, ತಕರಾರುಗಳು ನಿಮ್ಮನ್ನು ಅಷ್ಟು ಹೈರಾಣಾಗಿ ಮಾಡಿರುತ್ತೆ. ಜೀವನ ಅನ್ನೋದು ಗೋಳು, ನೋವು, ಹತಾಶೆ ಹೀಗಾಗಿರುತ್ತೆ. ಇಂತಹ ವ್ಯಾಜ್ಯಗಳು ಜಮೀನಿಗೆ ಸಂಬಂಧಪಟ್ಟ ಹಾಗೆ ನೀವು ಬಹಳಷ್ಟು ತೊಂದರೆ ಪಡ್ತಾ, ಅತಂತ್ರವಾಗ್ತಾ, ಮನಸ್ಸಿನಲ್ಲಿ ಖೇದ, ಬೇಸರ, ದುಃಖವನ್ನೇ ತುಂಬಿಕೊಂಡು ಏನಪ್ಪ ಇದು ನಮ್ಮ ಕಾಲದಲ್ಲೂ ಮುಗಿಯುತ್ತೋ, ಇಲ್ಲ ನಮ್ಮ ಮಕ್ಕಳ ಕಾಲದಲ್ಲೂ ಮುಗಿಯುತ್ತೋ, ಅಥವಾ ಅವ್ರ ಮೊಮ್ಮಕ್ಕಳ ಕಾಲದಲ್ಲಿ ಮುಗಿಯುತ್ತೋ ಈ ತಕರಾರು ತೊಂದರೆಗಳು, ನ್ಯಾಯವಾಗಿ ಬರೋದು ಬರ್ತಾ ಇಲ್ಲ ಎಂಬತಕ್ಕಂಥ ಒಂದು ಹತಾಶೆಯ ಸ್ಥಿತಿಯಲ್ಲಿ ನೀವು ಕಾಲಹರಣ ಮಾಡ್ತಾ ಇರ್ತೀರ. ನೋಡಿ, ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ನಾನು ಮೊದಲು ತಿಳಿಸ್ತೀನಿ. ನೋಡಿ, ನೀವು ಈ ಒಂದು ಯಂತ್ರವನ್ನು ಮೊದಲು ಬರೆದಿಟ್ಕೊಳ್ಳಿ. ಒಂದು ತಾಮ್ರದ ತಗಡಿನಲ್ಲಿ ಯಂತ್ರವನ್ನು ಬರೀರಿ. ಒಂದು ಹರಿತವಾಗಿರ್ತಕ್ಕಂಥ ವಸ್ತುವಿನ ಸಹಾಯದಿಂದ ತ್ರಿಭುಜ ಮೇಲ್ಭಾಗದಲ್ಲಿ ಹೇಗಿರುತ್ತೆ ಅದು ಆ ರೀತಿಯಲ್ಲಿ ಬೇಡ, ಅದರ ಉಲ್ಟಾ ಬರೀರಿ. ಕೆಳಭಾಗದಲ್ಲಿ ತ್ರಿಭುಜ ಬರೋ ಹಾಗೆ, ಅಂದರೆ ಮೊದಲು ಅಡ್ಡಗೆರೆ ಬಂದು ಕೆಳಗಡೆ ಅದು ರೇಖೆಗಳು ಸಂಧಿಸೋ ಹಾಗೆ ತ್ರಿಭುಜವನ್ನು ಬರೀರಿ. ತದನಂತರವಾಗಿ ಅಲ್ಲಿ ಮೊದಲನೇದಾಗಿ ಓಂ ಅಂತ ಬರೀರಿ. ಅದರ ಪಕ್ಕದಲ್ಲಿ ಹ್ರೀಂ ಎಂಬತಕ್ಕಂಥ ಅಕ್ಷರವನ್ನು ಹಾಕಿ, ಅದರ ಕೆಳಭಾಗದಲ್ಲಿ ಹ್ರೀಂ ಎಂಬತಕ್ಕಂಥ ಅಕ್ಷರ, ಮತ್ತೆ ಹ್ರೀಂ ಎಂಬತಕ್ಕಂಥ ಅಕ್ಷರ. ಓಂ ಹ್ರೀಂ 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 ಈ ರೀತಿ ತ್ರಿಭುಜದಲ್ಲಿ ಬರಬೇಕು. ತ್ರಿಭುಜ ಕೆಳಮುಖವಾಗಿ ನೋಡಬೇಕು ಯಂತ್ರದಲ್ಲಿ, ಮೇಲ್ಮುಖವಾಗಿ ಅಲ್ಲ. ಈ ಯಂತ್ರವನ್ನು ಬಾಳೆ ಎಲೆ ಅಥವಾ ಅಡಿಕೆ ಎಲೆ ಮೇಲೆ ಇಡಿ. ಹಾಗೆ ಯಂತ್ರದ ಮೇಲೆ ಏನು ಅಡಿಕೆ ಎಲೆ ಮೇಲೆ ಈ ಯಂತ್ರವನ್ನು ಇಟ್ಟು ಅದರ ಮೇಲೆ ತಾವು ಅರಿಶಿಣ, ಕುಂಕುಮ, ಕಪ್ಪು ಎಳ್ಳು, ಹಾಗೆ ಕಪ್ಪು ಅರಿಶಿಣ ಇಷ್ಟನ್ನು ಹಾಕಿ ಇದನ್ನು ಜಮೀನಿನ ಮಧ್ಯಭಾಗದಲ್ಲಿ 2 ಅಡಿ ಆಳ ತೆಗೆದು ಒಳಗಡೆ ಊತಾಕ್ಬಿಡಿ. ಖಂಡಿತ ನಿಮ್ಮ ಜಮೀನು ವ್ಯಾಜ್ಯಗಳಿಗೆ ಪರಿಹಾರ ದೊರೆಯುತ್ತೆ. ಯಾವ ರೀತಿಯಲ್ಲಿ ದೊರೆಯಬಹುದು? ವ್ಯಾಜ್ಯಗಳಲ್ಲಿ ನಿಮಗೆ ಗೆಲುವು ಸಿಗ್ತಕ್ಕಂಥ ಒಂದು ಪ್ರಬಲವಾದಂಥ ವಿಚಾರಗಳು ಘಟಿಸುವಂಥ ಸಾಧ್ಯತೆ ಇದೆ. ಅಥವಾ ವ್ಯಾಜ್ಯಗಳು ನಡೆಸಬಾರ್ದು, ರಾಜಿ ಸಂಧಾನದಲ್ಲೇ ಇದನ್ನು ಬಗೆಹರಿಸ್ಕೊಂಡು ಹೋಗ್ಬಿಡಬೇಕು, ನನಗಂತೂ ತಿರುಗಾಡ್ಲಿಕ್ಕೆ ಆಗೋದಿಲ್ಲ, ಇಂಥ ಒಂದು ಮನಸ್ಥಿತಿ ಇರುತ್ತೆ. ಇದು ಕೂಡ ನೆರವೇರುತ್ತೆ. ಯಾರೋ ಬಂದು ಬದು ಒತ್ತುತ್ತಾ ಇರ್ತಾರೆ, ನನ್ನೊಂದು 2 ಗುಂಟೆ ಇದೆ, ನನ್ನೊಂದು 5 ಗುಂಟೆ ಇದೆ, ನನಗೆ ಬೇಕು, ನಿಮಗೆ ಬೇಕು, ನಿಮ್ಮದಲ್ಲ ನಮ್ಮದಲ್ಲ ಅನ್ನೋವಂಥ ಒಂದು ಸ್ಥಿತಿಗಳು ಬರುತ್ತೆ. ಇಬ್ಬರೂ ಸಹಮತದಿಂದ ಕೂತ್ಕೊಂಡು ಮಾತಾಡಿ ಒಂದು ವಿಚಾರ ವ್ಯವಸ್ಥೆಗಳಿಂದ ಅಲ್ಲಿ ಯಾರು ಸರ್ವೇರ್ ಕರೆಸ್ಬಿಟ್ಟು ಮತ್ತೊಂದು ಏನೋ ಒಂದು ಮಾಡಿ ಸರಿಪಡಿಸ್ಕೊಳ್ಳೋವಂಥ ಒಂದು ವ್ಯವಸ್ಥೆ ನಡೆಯುತ್ತೆ. ನೋಡಿ, ಇದು ನಡೆಯುವಂಥದ್ದು ವ್ಯವಸ್ಥೆ ನಡೆಯುತ್ತೆ. ಈ ಜಾಗ ಜಮೀನಿನ ವಿಷಯವಾಗಿ ಆದಷ್ಟು ಪತ್ರಗಳ ಬಗ್ಗೆ ತಾವು ಲೆಕ್ಕಾಚಾರವನ್ನು ನೋಡಬೇಕಾಗುತ್ತೆ. ಪತ್ರಗಳನ್ನು ಸರಿಯಾಗಿ ಕೂಲಂಕುಷವಾಗಿ ನೋಡಿ. ಹಾಗೆ ಅದು ಇನ್ನೂ ಪತ್ರಗಳು ಆಗ್ತವೆ, ಮುಂದೆ ಆಗುತ್ತೆ, ಈಗ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದು ಪೋಡಿ ಆಗಬೇಕು, ದುರಸ್ತಿ ಆಗಬೇಕು, ಮತ್ತೊಂದು ಆಗಬೇಕು, ಅವರಿಂದ ಇವ್ರ ಖಾತಾ ಆಗಬೇಕು, ಹಾಗೆ ಹೀಗೆ ಅನ್ನೋದು ಒಂದು ಮಾತುಗಳು ಬಂದುಬಿಡ್ತವೆ. ನೀವೇನು ಮಾಡ್ತೀರಾ, ಇದ್ದಿದ್ದೆಲ್ಲ ಸ್ವಲ್ಪ ಕೊಟ್ಬಿಟ್ಟು ಏನೋ ಒಂದು ಚಿಕ್ಕದಾಗಿ ಅಗ್ರಿಮೆಂಟ್ ಮಾಡ್ಕೊಂಡು ಕೂತ್ಕೊತೀರ. ಆಮೇಲೆ ಅದು ಅವರು ಮಾಡಿಸೋವಂತಹ ಗೋಜಿಗೂ ಹೋಗೋದಿಲ್ಲ, ಬೇಗನೂ ಮಾಡೋದಿಲ್ಲ. ಹಾಗೆ ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಕಾಲಾಂತರದಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ರು ಜಮೀನಿನ ಬೆಲೆಗಳು ದಿನೇಕವಾಗಿ ಬೆಳೀತಾ ಹೋಗ್ತಾ ಇರುತ್ತೆ. ಆಗಲ್ಲಪ್ಪ, ಇವತ್ತಿಂದೇನು ರೇಟ್ ಇದೆ ಆ ರೇಟಿಗೆ ತೊಗೊಳ್ರಿ ಅಂತ ಕೂತ್ಕೊಂಡ್ಬಿಡ್ತಾರೆ. ಈ ಕಡೆ ಜಮೀನು ಇಲ್ಲ, ಈ ಕಡೆ ದುಡ್ಡು ಇಲ್ಲ, ತೊಗೊಂಡು ಕೋರ್ಟ್ಗೆ ಹೋಗಿ ತಿರುಗಾಡಿ. ಅಲ್ಲ, ಗೆಲ್ಬೋದು ಸೋಲ್ಬೋದು, ಅದು ಬೇರೆ ಲೆಕ್ಕಾಚಾರ. ಅದೇನೋ ಅಂತಾರಲ್ಲ, ಊದೋದು ಕೊಟ್ಟು ಬಾರಿಸ್ದಂಗೆ ತೊಗೊಂಡಂಗೆ ಆಗುತ್ತೆ ಅಷ್ಟೇ. ಅದಕ್ಕೆ ಹೇಳೋದು, ಪತ್ರಗಳ ಬಗ್ಗೆ ಇದಿರಲಿ, ಸ್ವಲ್ಪ ಜಾಗ್ರತೆ ಇರಲಿ. ತೊಗೊಳ್ತಾ ಇದ್ದೀರಾ, ದುಡ್ಡು ಕಟ್ಟಿ ತೊಗೊಳ್ತಾ ಇದ್ದೀರಾ, ಆದಷ್ಟು ಅದ್ರ ಬಗ್ಗೆ ವ್ಯವಧಾನ ಇರಲಿ. ಇದು ಒಂದು. ಎರಡನೇದೇನಪ್ಪ ಅಂದರೆ, ಮಕ್ಕಳಿಗೆ ಹೆಂಗೋ ಪಾಲು ಕೊಡಲೇಬೇಕು. ಹೆಣ್ಮಕ್ಳು ಗಂಡು ಮಕ್ಕಳು ನಿಮ್ಮ ವಿಚಾರ, ನಿಮ್ಮ ಮನಸ್ಥಿತಿ. ಅದು ಕೊಡೋವಂಥದ್ದು ಪಾಲು ತಂದೆ ಕೊಟ್ಟೇ ಕೊಡ್ತಾರೆ. ಕೊಡೋವಾಗ
ಯಾರ್ಯಾರಿಗೆ ಏನೇನು ಕೊಟ್ಬಿಡಬೇಕು ಕರೆಕ್ಟಾಗಿ ಕೊಟ್ಬಿಡಿ. ಯಾರ್ಯಾರ ಹೆಸರಿಗೆ ಏನೇನು ಮಾಡಿಕೊಟ್ಬಿಡ್ಬೇಕು ಅದು ದಾಖಲೆ ಪತ್ರಗಳಲ್ಲಿ ಮಾಡಿಕೊಟ್ಬಿಡಿ. ಸರ್ಕಾರದ ದಾಖಲೆ ಅಧಿಕೃತವಾಗಿ ಏನು ಮಾಡಿಕೊಟ್ಬೇಕು ಮಾಡಿಕೊಟ್ಬಿಡಿ. ನೀವು ಮಕ್ಕಳು ಅಣ್ತಂದಿರು ಏನೋ ಚೆನ್ನಾಗಿರ್ತಾರೆ, ಅಕ್ಕಂಗಿರು ಎಲ್ಲ ಸೇರ್ಕೊಂಡು ಏನೋ ಮಾಡ್ಕೋತಾರೆ, ನನ್ನ ಹೆಸರು ಉಳಿಸ್ತಾರೆ ಅಂದ್ಕೊಂಡು ನೀವು ತಿಳ್ಕೊಂಬಿಟ್ಟಿರ್ತಾರೆ. ಬದಲಾಗ್ತಾ ಕಾಲಘಟ್ಟದಲ್ಲಿ ಬರೋರು ಮನೆಯವ್ರಿಗೆ ಹೊರಗಡೆಯಿಂದ ಬರ್ತಾರೆ, ತಲೆಗೆ ತುರುಕ್ತಾರೆ, 2 ಎಕರೆ ನಮಗೆ ಇರಲಿ 3 ಎಕರೆ ಅವ್ರಿಗೆ. ಇಂಥದ್ದೆಲ್ಲ ಮಾತುಕತೆ ಬಂದು ಇಲ್ಲಿ ವ್ಯಾಜ್ಯಗಳು ಸೃಷ್ಟಿಯಾಗುತ್ತೆ. ಕೊನೆಯದಾಗಿ ಮಕ್ಕಳು ಕೂಡ ಬಡಿದಾಡುವಂಥ ಪರಿಸ್ಥಿತಿ ಬರುತ್ತೆ. ಇವತ್ತು ಸ್ವತಃ ಸಹೋದರರು ದಾಯಾದಿಗಳಾಗ್ತಾ ಇದ್ದಾರೆ ಅಂದರೆ ಅವ್ರು ಮಾಡೋವಂಥ ಸಮಸ್ಯೆ ಅವ್ರದ್ದಲ್ಲ, ಅದು ಅವ್ರ ಹಿರಿಕರು ಮಾಡಿರ್ತಕ್ಕಂಥ ಕಿರಿಕಿರಿ ಇದು. ಅವ್ರ ತಂದೆ ತಾಯಿಗಳೇನು ಮಾಡಿರ್ತಾರೆ, ದುಡ್ದಿದ್ದನ್ನ ಸರಿಯಾಗಿ ಹಂಚಿಬಿಟ್ಟಿದ್ರೆ ತೊಂದರೆನೇ ಇರ್ತಿರಲ್ಲ, ಅವ್ರು ಮಾಡ್ಕೋತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಹೋಗ್ಬಿಟ್ರಲ್ಲ, ಇವರಲ್ಲೇ ಕಿತ್ತಾಟ, ಇವರಲ್ಲೇ ಸಮಸ್ಯೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮುಂದೆ ಏನಾಗುತ್ತೆ, ಅಕ್ಕಪಕ್ಕ ಇದ್ರೂ ಕೂಡ ಅವ್ನ ಮುಖ ಇವ್ನು ನೋಡಲ್ಲ, ಇವನ ಮುಖ ಅವ್ನು ನೋಡಲ್ಲ, ಯಾವುದಕ್ಕೂ ಏನೋ ಬೇಡದಿರೋ ಥರ ಆಗಿರ್ತಾರೆ. ಇದೊಂದು ಪರಿಸ್ಥಿತಿ ಬೇಕಾ? ಯಾಕಂದರೆ ಬಹಳಷ್ಟು ಈ ದಿನಮಾನಗಳಲ್ಲಿ ನೋಡ್ತಾ ಇರ್ತೀರ. ಹಾಗಾಗಿ ನೀವಾದರೂ ತಿಳ್ಕೊಳ್ಳಿ, ಯಾರಿಗೇನು ಬೇಕೋ ಅದು ಕರೆಕ್ಟಾಗಿ ಮಾಡಿಕೊಟ್ಬಿಡಿ, ಅಥವಾ ಒಂದು ವಿಲ್ ಮತ್ತೊಂದು ಮಾಡಿ ಸರಿ ಮಾಡಿಕೊಟ್ಬಿಡಿ. ಮುಂದೆ ಇಂಥ ಸಮಸ್ಯೆ ಬರಬಾರ್ದು ಅನ್ನೋ ರೀತಿಯಲ್ಲಿ. ಆಯಿತು, ಜಮೀನು ವ್ಯಾಜ್ಯ ಶುರು ಆಗಿದೆ, ನಿಮ್ಮಲ್ಲಿ ಏನೋ ಒಂದು ತಕರಾರುಗಳಿದೆ, ಕೂತ್ಕೊಂಡು ಮಾತಾಡಿ. ಒಂದು ಬರುತ್ತೆ, ಒಂದು ಹೋಗುತ್ತೆ. ತಕರಾರುಗಳನ್ನು ಯಾಕೆ ತೊಗೊಂಡು ಹೋಗಬೇಕು? ಬಂದಿದ್ದು ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನಬೇಕು. 4 ಜನ ಹಿರಿಯರು ಕೂತ್ಕೊಂಡು ಮಾತಾಡಿ. ಅದಕ್ಕೊಂದು ಏನಾರ ಒಂದು ದಾರಿ. ಬಿಗುಮಾನದಿಂದ, ಹಠದಿಂದ, ಉದ್ದೇಶಪೂರ್ವಕವಾಗಿ ಹೊಡಿಬೇಕು ಅಂತಕ್ಕಂಥ ಸಂಚನ ಮಾಡಿರ್ತಾರಲ್ಲ, ಅದು ಬಹಳ ತಪ್ಪಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಕೆಲವೊಬ್ರು ಏನಂತಂದರೆ ಊರು ಜಾಗ ಜಮೀನು ಬಿಟ್ಟು ದುಡಿಯೋಕ್ಕಂತ ಹೋಗ್ಬಿಡ್ತಾರೆ, ಯಾರೋ ಮಾಡ್ತಾ ಇರ್ತಾರೆ. ಅವ್ರು ವಾಪಸ್ ಬಂದಿದ ತಕ್ಷಣ ನಿಮ್ಮದಲ್ಲ ನಮ್ಮದು ಅನ್ನೋ ರೀತಿಯಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಇದು ಕೂಡ ತಕರಾರು ತೊಂದರೆಗಳಿಗೆ ಕಾರಣ. ಮತ್ತು ಊರಿನವರು ಅಷ್ಟೇ, 4 ಜನ ಸೇರಿ ಒಬ್ಬರು ಪರವಾಗಿ ನಿಂತ್ಕೊಂಡ್ಬಿಟ್ರೆ ಅಲ್ಲಿ ನ್ಯಾಯ ಎಲ್ಲಿ ಸಿಗುತ್ತೆ? ಈಗೂ ಆಗ್ತಾಯಿದೆ. ಯಾಕಂದರೆ ಜನಮಾನಸದಲ್ಲಿ ಏನು ಸಮಸ್ಯೆ ನಡೀತಾ ಇದೆ ಅದನ್ನೇ ಹೇಳ್ತಾ ಇರೋದಿಲ್ಲ. ಹೀಗೆ ಜಮೀನಿನ ತಕರಾರುಗಳು ನಿಮ್ಮನ್ನು ನೋಯಿಸ್ತಾ ಇರುತ್ತೆ. ದಿನ ನೀವೇನು ಮಾಡೋ ಕೆಲಸ ಇದೆ ಬಿಟ್ಟು ಆ ಆಫೀಸು ಈ ಆಫೀಸು, ಅದರದ್ದು ಖಾತಾ ಪಾಣಿ, RDC, ಅದು ಚೀಟಿ, ಸಾಗುವಳಿ ಚೀಟಿ, ಅವು ಇವು, ಇದರಲ್ಲೇ ಕಾಲಹರಣ ಮಾಡುವಂಥ ಪರಿಸ್ಥಿತಿ. ಒಬ್ಬೊಬ್ಬರು ಅಧಿಕಾರ ಹತ್ರ ಹೋಗಬೇಕು, ಸಾಲ ಮಾಡಬೇಕು, ಒಬ್ಬರ ಹತ್ರ ಹೋಗಬೇಕು, ಏನೋ ಮಾಡಬೇಕು. ಹೀಗೆ ನಿಮ್ಮ ಜೀವನದಲ್ಲಿ ನೀವು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇದ್ರ ಪರವಾಗಿ ನಿಂತಿರ್ತೀರ, ಅಲೆದಾಡ್ತಾ ಇರ್ತೀರ, ಸುತ್ತಾಡ್ತಾ. ಅದು ಏನಂತಂದರೆ ಅದು ಬರೋ ಕಾಲಕ್ಕೆ ನೀವು ನಿತ್ರಾಣ ಆಗಿ ಹೋಗಿರ್ತೀರ, ಅಂಥ ಪರಿಸ್ಥಿತಿ ಬರುತ್ತೆ. ಹೀಗೆ ಜಾಗ ಜಮೀನಿನ ವೈಯಕ್ತಿಕವಾಗಿ ಸಮಸ್ಯೆ ಮಾಡಿಕೊಂಡು ಜೀವನನ ಹಾಳುಗೆಡುವಂಥದ್ದು ಬೇಡ. ಈ ಪರಿಹಾರ ನಿಮಗೆ ಪರಿಹಾರಾತ್ಮಕವಾಗಿ ದಾರಿಯನ್ನು ಕೊಡುತ್ತೆ. ಒಂದು ಹಾಗೆ ಆದಷ್ಟು ಪತ್ರಗಳ ಬಗ್ಗೆ, ಮುಂದಿನ ಪೀಳಿಗೆಯ ಒಂದು ವಿಚಾರದ ಬಗ್ಗೆ ನಾನು ಏನು ಹೇಳ್ತೀನಿ ಎಲ್ಲವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಮುಂದಕ್ಕೆ ಕೊರೆಯೋದು ಬಹಳ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಖಂಡಿತ ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.